ಮದುವೆಯಾದ ಮೊದಲ ರಾತ್ರಿ ನನ್ನ ಗಂಡ ನನಗೆ ಯಾವುದೇ ಸುಖ ಕೊಟ್ಟಿಲ್ಲ. ಪ್ರತಿದಿನವೂ ಕೂಡ ನನ್ನಿಂದ ದೂರ ಇರುತ್ತಿದ್ದ. ಆದರೆ ನನ್ನ ಮಾವ ನನ್ನ ಅತ್ತೆಯನ್ನು 60 ವರ್ಷವಾದರೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ನನಗೂ ಆ ಸುಖ ಬೇಕು ಅಂತ ಅನಿಸುತ್ತಿತ್ತು. ಆದ್ದರಿಂದ ಅತ್ತೆ ಹೊರಗೆ ಹೋದಾಗ ಮಾವನ ರೂಮಿಗೆ ಹೋದೆ. ಮಾವ ನನ್ನನ್ನು ಸೊಸೆ ಅನ್ನುವುದನ್ನು ನೋಡದೆ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದರು. ನನ್ನ ಶೀಲವನ್ನು ಅಯ್ಯೋ, ನನ್ನ ಹೆಸರು ಕಾಮಿನಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಚಿಕ್ಕಂದಿನಿಂದ ಅಪ್ಪ ಅಮ್ಮ ಅಂದರೆ ತುಂಬ ಪ್ರೀತಿಯಿಂದ ಸಾಕಿದ್ದರು. ಸಂಬಂಧಿಕರು ಕೂಡ ತುಂಬ ಒಳ್ಳೆಯವರು. ಎಲ್ಲರ ಪ್ರೀತಿಯನ್ನು ಪಡೆದು ನಾನು ತುಂಬ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಯುತ್ತಿದ್ದೆ. ಊರಿನ ಜನರೆಲ್ಲ ನನ್ನ ಮೇಲೆ ಕಣ್ಣು ಹಾಕುತ್ತಿದ್ದರು. ನಮ್ಮ ಮನೆಗೆ ಬಂದವರೆಲ್ಲ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ, ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅಂತ ಕೇಳುತ್ತಿದ್ದರು. ಅಮ್ಮ ನನ್ನನ್ನು ಯಾವಾಗಲೂ ಬಚ್ಚಿಡುತ್ತಿದ್ದಳು. ಏಕೆಂದರೆ ದೊಡ್ಡಮ್ಮನ 2 ಹೆಣ್ಣು ಮಕ್ಕಳು ಕಪ್ಪಗಿದ್ದರು. ಅವರ ವಿಕಾರವಾದ ಸೌಂದರ್ಯದಿಂದ ಅವರಿಗೆ ಬರುವ ಸಂಬಂಧಗಳು ನನ್ನ ವಶವಾಗುತ್ತಿತ್ತು. ಇದರಿಂದ ಎಲ್ಲರಿಗೂ ನಾನು ಎಂದರೆ ತುಂಬ ಕೋಪ, ಸಿಟ್ಟು, ಹೊಟ್ಟೆಹುರಿ. ಇದರ ಮಧ್ಯೆ ನಾನು ಬದುಕಬೇಕಿತ್ತು. ಬದುಕು ತುಂಬ ಕಷ್ಟವಾಗಿತ್ತು. ಯಾವಾಗಲೂ ಜ್ವರ, ವಾಂತಿ, ಕೆಮ್ಮು, ತಲೆನೋವು, ಕಣ್ಣೀರು ಈ ರೀತಿ ಇರುತ್ತಿದ್ದೆ. ಏಕೆಂದರೆ ನನಗೆ ಜನಗಳ ಕೆಟ್ಟ ಕಣ್ಣು ತುಂಬ ಬೇಗ ಬೀಳುತ್ತಿತ್ತು. ನನಗೆ ದೃಷ್ಟಿ ಆಗುತ್ತಿತ್ತು. ದಿನಗಳು ಕಳೆದಂತೆ ನನಗೆ ಇವೆಲ್ಲ ಸರ್ವೇ ಸಾಮಾನ್ಯ ಅಂತ ಅನಿಸುತ್ತಿತ್ತು. ಅಪ್ಪ ಸ್ವಲ್ಪ ಧೈರ್ಯವಾಗಿ ಇದ್ದರು. ಅಮ್ಮ ತುಂಬ ಕಣ್ಣೀರು ಹಾಕುತ್ತಿದ್ದಳು. ನನಗೆ ಇರುವ ಒಬ್ಬಳೇ ಸುಂದರವಾದ ಮಗಳು, ಅವಳನ್ನು ಎಲ್ಲರೂ ಬದುಕಲು ಬಿಡುತ್ತಿಲ್ಲ ಅಂತ ಅಪ್ಪನಿಗೆ ಹೇಳುತ್ತಿದ್ದಳು. ಅದಕ್ಕೆ ಅಪ್ಪ ಎಲ್ಲ ಸರಿ ಹೋಗುತ್ತದೆ ಸ್ವಲ್ಪ ದಿನ ಅಂತ ಹೇಳುತ್ತಿದ್ದರು. ನೀವು ಸ್ವಲ್ಪ ದಿನ ಅಂತ ಹೇಳುತ್ತೀರಾ, ಅಷ್ಟರಲ್ಲಿ ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ಅಂತ ಅಮ್ಮ ಭಯಪಡುತ್ತಿದ್ದಳು. ಅಮ್ಮನ ಬದುಕು ನನ್ನಿಂದ ತುಂಬ ಕಷ್ಟವಾಗುತ್ತಿತ್ತು. ನನಗಾಗಿ ಎಲ್ಲರ ಜೊತೆ ಜಗಳ ಮಾಡುತ್ತಿದ್ದಳು. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೂ ಕೂಡ ಅಮ್ಮ ತುಂಬ ಅನುಮಾನ ಪಡುತ್ತಿದ್ದಳು. ನನ್ನ ಮಗಳಿಗೆ ಎಲ್ಲಿ ತೊಂದರೆ ಮಾಡಿಬಿಡುತ್ತಾರೋ ಅನ್ನುವ ಭಯ. ಯಾರು ಏನು ಕೊಟ್ಟಿದ್ದರೂ ತಿನ್ನಬೇಡ ಅಂತ ಹೇಳುತ್ತಿದ್ದಳು. ಬದುಕು ಈ ರೀತಿ ಭಯದಲ್ಲೇ ನಡೆದು ಹೋಯಿತು. ನನ್ನ ಬಾಲ್ಯ ಅಷ್ಟೊಂದು ಸುಂದರವಾಗಿರಲಿಲ್ಲ. ಏಕೆಂದರೆ ಪ್ರತಿಯೊಬ್ಬರೂ ನನ್ನನ್ನು ಬೇಸರದಿಂದ ಮತ್ತು ಕೋಪದಿಂದ ನೋಡುತ್ತಾ ಇದ್ದಿದ್ದರಿಂದ ಬದುಕು ಹೇಗಿರುತ್ತದೆ ಅಲ್ಲವೇ, ಹೊರಗೆ ಅಂತ ಕೂಡ ನನಗೆ ಏನೂ ತಿಳಿದಿಲ್ಲ. ಅಮ್ಮ ನನ್ನನ್ನು ಮಾವನ ಮನೆಗೆ ಓದಲು ಕಳಿಸಿದಳು. ನನ್ನ ಸೋದರ ಮಾವ ತುಂಬ ಒಳ್ಳೆಯವರು. ಆದರೆ ಅತ್ತೆ ಸ್ವಲ್ಪ ಮನೆ ಕೆಲಸ ಮಾಡಿಸುತ್ತಿದ್ದಳು. ನನಗೆ ಕಷ್ಟ ಕೊಡುತ್ತಿದ್ದಳು. ಹೋಗುತ್ತಾ ಹೋಗುತ್ತಾ ಅದು ಸರಿ ಹೋಯಿತು. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿ ಓದುತ್ತಿದ್ದೆ. ಓದುವುದು ನನ್ನ ಗುರಿಯಾಗಿತ್ತು. ಆದರೆ ಅಲ್ಲಿ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಪೂರ್ಣ ಮಾಡಲು ಸಾಧ್ಯವಾಗಿಲ್ಲ. ಏಕೆಂದರೆ ನನ್ನ ಅಜ್ಜಿಗೆ ಹುಷಾರಿರಲಿಲ್ಲ. ಅಜ್ಜಿಯ ಆಸೆಗಾಗಿ ನಾನು ಬೇಗ ಮದುವೆ ಆಗಬೇಕಾಗಿತ್ತು. ನಾನು ಅಜ್ಜಿಯ ಅಮ್ಮನ ರೀತಿ ಇದ್ದೇನೆ ಅಂತ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದಳು. ಅದೇ ರೀತಿ ಊರಿನ ಪಟೇಲರ ಮಗಳ ಜೊತೆ ನನ್ನ ಮದುವೆ ಆಗಿ ಹೋಯಿತು. ಚಿಕ್ಕ ಹುಡುಗಿ, ಎಳೆ ಮನಸ್ಸು, ಎಳೆ ದೇಹ, ಎಲ್ಲವನ್ನೂ ತಡೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಕೂಡ ಮದುವೆ ಎಂದರೆ ಚಂದದ ಬಟ್ಟೆಗಳು ಇರುತ್ತದೆ, ಚಂದದ ಊಟ ಇರುತ್ತದೆ ಅನ್ನುವ ಆಸೆಗಾಗಿ ಮದುವೆಯಾದೆ. ಗಂಡ ಹೆಂಡತಿಯ ಸಂಬಂಧ ಅವುಗಳ ಅರಿವು ನನಗೆ ಇಲ್ಲ. ಮದುವೆಯ ಸಮಯದಲ್ಲಿ ಪಟೇಲರ ಮಗ ಅಂದರೆ ನನ್ನ ಗಂಡ ನನ್ನನ್ನು ಮುಟ್ಟುತ್ತಿದ್ದ. ನನಗೆ ಬೇಸರವಾಗುತ್ತಿತ್ತು. ಮುಖವನ್ನು ಸಿಂಡರಿಸಿಕೊಳ್ಳುತ್ತಿದ್ದೆ. ಆಗ ಸುತ್ತಮುತ್ತ ಇದ್ದ ಜನರು ನಗುತ್ತಿದ್ದರು. ಇವರೆಲ್ಲ ಏಕೆ ಈ ರೀತಿ ಆಡುತ್ತಿದ್ದಾರೆ? ಎಷ್ಟು ಬೇಗ ನಾನು ಈ ಸೀರೆಯನ್ನು ಬಿಚ್ಚಿ ನೈಟ್ ಡ್ರೆಸ್ ಹಾಕಿಕೊಳ್ಳುತ್ತೇನೆ ಅಂತ ಅನಿಸುತ್ತಿತ್ತು. ಮದುವೆಯ ಮೊದಲ ರಾತ್ರಿ ನನಗೆ ಗೊತ್ತಿಲ್ಲ. ನಾನು ಮಲಗಲು ಹೋದಾಗ ನನ್ನ ಗಂಡ ಕೂಡ ಅದೇ ರೂಮಿಗೆ ಬಂದ. ನಾನು ಅವನ ಜೊತೆ ಜಗಳ ಮಾಡಿದೆ. ಆಗ ಅಮ್ಮ ನನಗೆ ತಿಳಿ ಹೇಳಿದಳು, ಇವರು ನಿನ್ನ ಗಂಡ, ನೀನು ಇವರ ಜೊತೆ ಮಲಗಬೇಕು ಅಂತ. ಆಗ ಅಳುತ್ತಾ ರಾತ್ರಿ ಪೂರ್ತಿ ಮಲಗಿದೆ. ನನ್ನ ಗಂಡ ಕೂಡ ಒಂದು ಮೂಲೆಯಲ್ಲಿ ಮಲಗಿದ್ದ. ಈಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುವ ವಯಸ್ಸಾಗಲಿ ಮನಸ್ಸಾಗಲಿ ಇರಲಿಲ್ಲ. ಆದರೆ ಅಪ್ಪ ಅಮ್ಮ ನನ್ನನ್ನು ಕೈಬಿಟ್ಟರು. ಇದೇ ಮನೆಯಲ್ಲಿ ಹೀಗೆ ಇರಬೇಕು ಅಂತ ಹೇಳಿ ಮಾರನೇ ದಿನ ಹೊರಟು ಹೋದರು. ಫೋನ್ ಕೂಡ ನನ್ನ ಬಳಿ ಇಲ್ಲ. ಫೋನ್ ಇದ್ದರೆ ಏನಾದರೂ ಕಿತಾಪತಿ ಮಾಡುತ್ತೇನೆ ಅಂತ ನನ್ನ ಫೋನನ್ನು ತೆಗೆದುಕೊಂಡು ಹೋದರು. ಏನಾದರೂ ಮಾತನಾಡಬೇಕು ನಮ್ಮ ಜೊತೆ ಅಂತ ಅನಿಸಿದರೆ
ನಿನ್ನ ಅತ್ತೆ ಅಥವಾ ಗಂಡನ ಫೋನ್ ಇಂದ ಕಾಲ್ ಮಾಡು ಅಂತ ಹೇಳಿದರು. ತುಂಬ ಅಳುತ್ತಿದ್ದೆ. ಆದರೆ ನನ್ನ ಅತ್ತೆ ತುಂಬ ಒಳ್ಳೆಯವಳು, ಸಮಾಧಾನ ಮಾಡಿದ್ದಳು. ಮಾವನನ್ನು ನೋಡಿದರೆ ಭಯವಾಗುತ್ತಿತ್ತು. ಅವರ ಬಳಿ ಹೋಗಲು ಇಷ್ಟವಾಗುತ್ತಿರಲಿಲ್ಲ. ಏಕೆಂದರೆ ನನ್ನ ಮಾವ ನನ್ನ ಗಂಡ ಇಬ್ಬರು ಒಂದೇ ರೀತಿ ಇದ್ದರು. ದಿನಗಳು ಕಳೆದಂತೆ ನಾನು ಇದೇ ಮನೆಗೆ ಹೊಂದಿಕೊಂಡು ಹೋಗಲು ಆರಂಭಿಸಿದೆ. ಏಕೆಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ನೀಡಿದರು. ಅವರಿಗೆಲ್ಲ ಭಯ, ಊರ ಪಟೇಲರ ಸೊಸೆ ಮದುವೆಯನ್ನು ನಿಭಾಯಿಸಲು ಸಾಧ್ಯವಾಗದೆ ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ ಅವರಿಗೆ ಕೆಟ್ಟ ಹೆಸರು ಬರುತ್ತದೆ. ಅದಕ್ಕಾಗಿ ಮಾವ ಯಾವಾಗಲೂ ಅತ್ತೆ ಮತ್ತು ನನ್ನ ಗಂಡನ ಬಳಿ ಹೇಳುತ್ತಿದ್ದರು, ನೀವುಗಳು ಅವಳಿಗೆ ತೊಂದರೆ ಕೊಡಬಾರದು. ಏನೇ ತಪ್ಪು ಮಾಡಿದರೂ ಅವಳು ಹೊಟ್ಟೆಗೆ ಹಾಕಿಕೊಳ್ಳಿ. ಅವಳು ಈ ಮನೆಯ ಆಸ್ತಿ, ನಮ್ಮ ಸೊಸೆ, ನಮ್ಮ ಗೌರವ ಅಂತ ಹೇಳುತ್ತಿದ್ದರು. ಮೊದಮೊದಲು ನನ್ನ ಗಂಡ ನನ್ನ ಬಳಿ ಬರುತ್ತಿದ್ದ, ನನ್ನನ್ನು ಮುಟ್ಟುತ್ತಿದ್ದ, ಚೇಷ್ಟೆ ಮಾಡುತ್ತಿದ್ದ. ನನಗೆ ಅದು ಇಷ್ಟವಾಗಿರಲಿಲ್ಲ. ಒಂದು ಬಾರಿ ನಾನು ಜೋರಾಗಿ ಕಿರುಚಿದೆ. ಪಾಪ, ಅವನೇನೋ ಅಂತ ದೊಡ್ಡ ತಪ್ಪು ಮಾಡಿಲ್ಲ. ನಾನು ನೋಡಲು ತುಂಬ ಸುಂದರವಾಗಿ ಇದ್ದೇನೆ. ಸ್ನಾನ ಮಾಡಿದಾಗ ಇನ್ನೂ ಕೂಡ ಸುಂದರವಾಗಿ ಕಾಣುತ್ತಿದ್ದೇನೆ. ನನ್ನ ಗಂಡ ನನ್ನನ್ನು ನೋಡಿ ಮೈಮರೆತ ಅಂತ ಅನಿಸುತ್ತದೆ. ಸ್ವಲ್ಪ ಹೊತ್ತು, ಕೊನೆಗೆ ಅವನು ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವನಿನ್ನೂ ಸ್ನಾನ ಮಾಡಿರಲಿಲ್ಲ. ನನಗೆ ತುಂಬ ಕೋಪ ಬಂತು. ಅವನನ್ನು ದೂರ ತಳ್ಳಿದೆ. ಅವನ ತಲೆ ಮಂಚದ ಕೊನೆಗೆ ತಗುಲಿ ಏಟಾಯಿತು. ನಾನು ಕೋಪದಿಂದ ಕಿರುಚಿದೆ, ನಾಚಿಕೆ ಆಗುವುದಿಲ್ಲವೇ ನಿನಗೆ? ಸ್ನಾನ ಮಾಡಿ ಬರಬೇಕು ಅಂತ ಹೆಂಡತಿ ಆದವಳಿಗೆ ಸುಖ ಕೊಡುವುದು ಹೇಗೆ ಅಂತ ಗೊತ್ತಿಲ್ಲ. ನಿನಗೆ ಆಸೆ ಬಂದಾಗ ಬಂದು ಬಿಡುವುದು. ನನಗೆ ತುಂಬ ಕೋಪ ಬಂದಾಗ ನಾನು ಏನು ಮಾಡುತ್ತೇನೆ ಅಂತ ಗೊತ್ತಿಲ್ಲ. ನಾನು ನನ್ನ ಸೀರೆಯ ಸೆರಗನ್ನು ಕಿತ್ತು ಎಸೆದು, ನಿನಗೆ ಕೇವಲ ಹೆಂಡತಿಯ ದೇಹ ಬೇಕು, ಹೇಗೆ ಬೇಕು ಹಾಗೆ ಬಳಸಿಕೊ. ನನ್ನ ಆಸೆ, ನನ್ನ ಖುಷಿ ನಿನಗೆ ಬೇಕಿಲ್ಲ. ಚಿಕ್ಕವಳು ಇನ್ನೂ ಸ್ವಲ್ಪ ದೊಡ್ಡವಳಾಗಲಿ, ಅವಳಿಗೂ ಮೆಚುರಿಟಿ ಬರಲಿ, ಹೊಸ ಜಾಗ, ಹೊಸ ಜನ ಅನ್ನುವ ಯೋಚನೆಯಾಗಲಿ, ಕಾಳಜಿಯಾಗಲಿ ನನ್ನ ಮೇಲೆ ನಿನಗೆ ಇಲ್ಲ. ನಿನ್ನ ಆಸೆಯನ್ನು ಪೂರೈಸಿಕೊಳ್ಳಬೇಕು. ನಿನ್ನ ದೇಹವನ್ನು ನನ್ನ ದೇಹದ ಮೇಲೆ ಇಡಬೇಕು, ಅಷ್ಟೇ ತಾನೇ ಅಂತ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದೆ. ಆಗ ಅವನು ಅವನ ಕೈಯಿಂದ ನನ್ನ ಬಾಯನ್ನು ಮುಚ್ಚಿದ. ಇನ್ನೇನು ಮಾತನಾಡಬೇಡ, ನೀನಾಗಿ ನೀನೇ ನನ್ನ ಮೇಲೆ ಬಂದು ಬಿದ್ದರೂ ನಾನು ನಿನ್ನನ್ನು ಮುಟ್ಟುವುದಿಲ್ಲ. ನಮ್ಮಿಬ್ಬರ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು. ಎಷ್ಟು ಅಸಹ್ಯವಾಗಿ ನನ್ನ ಜೊತೆ ಮಾತನಾಡುತ್ತಿದ್ದೀಯಾ ಅಂತ ಕೋಪಗೊಂಡು ಹೋದ. ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಅದೇ ಕ್ಷಣಕ್ಕೆ ಅನಿಸಿತು ನನಗೆ. ಪದೇ ಪದೇ ಅವನಿಗೆ ಫೋನ್ ಮಾಡಿದೆ. ಅವನು ಫೋನನ್ನು ಎತ್ತಲಿಲ್ಲ. ಈ ಮನೆಯಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡುತ್ತಾರೆ. ಯಾರೇ ತಪ್ಪು ಮಾಡಿದರೂ ಕೂಡ, ಅಥವಾ ನಾನೇ ತಪ್ಪು ಮಾಡಿದರೂ ಕೂಡ ಅವರು ನನ್ನನ್ನು ಬೈಯುವುದಿಲ್ಲ. ಎದುರುಗಡೆ ಇರುವ ಮನುಷ್ಯನನ್ನು ಬೈಯುತ್ತಾರೆ ಅನ್ನುವ ಧೈರ್ಯದಿಂದ ಇಷ್ಟ ಬಂದಂತೆ ಮಾತನಾಡಿದೆ. ನಾನು ಮಾತನಾಡಿದ ಮಾತನ್ನು ಅಕಸ್ಮಾತ್ ನನ್ನ ಗಂಡ ಅಥವಾ ಅವರ ಅಮ್ಮನ ಬಳಿ ಹೇಳಿದರೆ ಅವರಿಗೆಲ್ಲ ಹೇಗೆ ನಾನು ಮುಖ ತೋರಿಸುವುದು ಅನ್ನುವ ಭಯ ನನಗೆ ಕಾಡುತ್ತಿತ್ತು. ಪದೇ ಪದೇ ಫೋನ್ ಮಾಡಿದರೂ ಅವನು ಎತ್ತಲಿಲ್ಲ. 6 ತಿಂಗಳಾದರೂ ಕೂಡ ಅವನು ಕೆಳಗಡೆ ಚಾಪೆ ಹಾಕಿಕೊಂಡು ಮಲಗುತ್ತಾನೆ. ನಾನು ಮಾತ್ರ ಹಾಸಿಗೆಯ ಮೇಲೆ ಮಹಾರಾಣಿ ಥರ ನಿದ್ರೆ ಮಾಡುತ್ತೇನೆ. ಅವನು ನನ್ನ ಕಡೆ ಅಲ್ಲ, ನನ್ನ ನೆರಳಿನ ಕಡೆ ಕೂಡ ತಿರುಗಿ ನೋಡುವುದಿಲ್ಲ. ಈಗ ನನಗೆ ಅವನ ಮೇಲೆ ಆಸೆ ಜಾಸ್ತಿ ಆಗುತ್ತಿದೆ. ಬೇಕು ಅಂತ ಅವನನ್ನು ಮುಟ್ಟುತ್ತೇನೆ, ಆದರೆ ಅವನು ಪ್ರತಿಕ್ರಿಯೆ ನೀಡುವುದಿಲ್ಲ. ಅವನ ಮೇಲೆ ಆಕರ್ಷಣೆ ಜಾಸ್ತಿ ಆಗುತ್ತಿದೆ, ಏಕೆಂದರೆ ಅವನು ನನ್ನನ್ನು ಇಗ್ನೋರ್ ಮಾಡುತ್ತಿದ್ದಾನೆ. ಮೊದಲಾದರೆ ಹಿಂದೆ ಹಿಂದೆ ಸುತ್ತುತ್ತಿದ್ದ, ಈಗ ನಾನು ಅವನ ಹಿಂದೆ ಸುತ್ತುತ್ತೇನೆ. ಈ ನಡುವೆ ಒಂದು ಬದಲಾವಣೆ ನಾನು ಗಮನಿಸಿದೆ. ನನ್ನ ಅತ್ತೆ ಖುಷಿಯಾಗಿ ಇರುತ್ತಿದ್ದರು. ಮದುವೆಯಾಗಿ ತುಂಬ ವರ್ಷಗಳಾದರೂ ನನ್ನ ಮಾವ ಮತ್ತು ನನ್ನ ಅತ್ತೆ ಈಗಲೂ ಕಪಲ್ ಆಗಿ ಆಡುತ್ತಾರೆ. ಅವರ ಜೀನ್ಸ್ ನನ್ನ ಗಂಡನಲ್ಲಿ ಹೇಗೆ ಬಂದಿಲ್ಲ? ಮದುವೆ ಆದ ಹೆಂಡತಿಗೆ ಕೇವಲ ದುಡ್ಡು, ಆಸ್ತಿ, ಒಡವೆ ಕೊಟ್ಟರೆ ಸಾಲದು. ದೈಹಿಕ ಸುಖ ತುಂಬ ಮುಖ್ಯ. ಯಾರಿಗೆ ಹೇಳಲಿ? ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿ ನಡೆದುಕೊಳ್ಳುತ್ತಿಲ್ಲ ಅಂತ ಯೋಚಿಸುತ್ತಿದ್ದಾಗ ನನಗೆ ನನ್ನ ಅತ್ತೆ ನೆನಪಾದರು. ಅವರ ಬದುಕು ಈಗಲೂ ಸುಂದರವಾಗಿದೆ. ಅವರ ಗಂಡನ ಜೊತೆ
ನಾನು ನನ್ನ ಗಂಡನ ಜೊತೆ ಚೆನ್ನಾಗಿ ಬಾಳಬೇಕು ಅಂತ ಹೇಳಿದರೆ ಅತ್ತೆ ನಿಜವಾಗಲೂ ನನಗೆ ಸಹಾಯ ಮಾಡುತ್ತಾರೆ. ಒಂದು ದಿನ ಅತ್ತೆಯನ್ನು ಕೂರಿಸಿಕೊಂಡು ಈ ವಿಷಯದ ಬಗ್ಗೆ ಮಾತನಾಡಲು ಆರಂಭಿಸಿದರೆ ಅತ್ತೆ ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ. ನನ್ನ ಮಾತನ್ನು ಬದಲಿಸಿ ನಾನೇ ಅವರ ಮಗನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ. ಹೆಂಡತಿ ಆದವಳು ಗಂಡನನ್ನು ತನ್ನ ಕಡೆ ಸೆಳೆಯಬೇಕು. ಗಂಡು ಎಂದರೆ ಅವರು ಸರಿಯಾಗಿ ಇರುವುದಿಲ್ಲ. ಆ ಜಾತಿ ಅದೇ ರೀತಿ. ನೀನು ನನ್ನ ಮಗನ ಬಗ್ಗೆ ಎಷ್ಟೇ ಹೇಳಿದರೂ ನಾನು ಅವನನ್ನು ಸರಿ ಮಾಡಲು ಸಾಧ್ಯವಿಲ್ಲ. ನೀನು ಹೆಂಡತಿ, ನೀನು ಸರಿ ಮಾಡಬೇಕು. ನಿನ್ನ ಕೈಯಲ್ಲಿ ಮಾತ್ರ ಇರುವುದು. ನೀನೇ ಸರಿ ಮಾಡಿಲ್ಲ ಅಂದರೆ ವಯಸ್ಸಿಗೆ ಬಂದ ಹುಡುಗನನ್ನು ನಾನು ಹೇಗೆ ಸರಿ ಮಾಡಲಿ ಮಗಳೇ? ನಾನು ತುಂಬ ಬಾರಿ ಹೇಳಿದ್ದೇನೆ, ಇಬ್ಬರು ಹೊರಗಡೆ ಹೋಗಿ ಸುತ್ತಾಡಿ ವಿದೇಶಕ್ಕೆ ಟೂರ್ಗೆ ಹೋಗಿ ಅಂತ. ಆದರೆ ನನ್ನ ಮಗ ನನ್ನ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ. ನನಗೆ ಆಗಲೇ ಅರ್ಥವಾಯಿತು ನಿಮ್ಮಿಬ್ಬರ ಮಧ್ಯೆ ಏನೂ ಸರಿಯಿಲ್ಲ ಅಂತ. ನಿಮ್ಮ ಮಾವ ಮುಂಗೋಪಿ, ತುಂಬ ಕಷ್ಟಪಟ್ಟೆ. ಅತ್ತೆ ಕೂಡ ಸಹಾಯ ಮಾಡುತ್ತಿರಲಿಲ್ಲ. ಕ್ರಮೇಣ ಅವರು ನನ್ನ ಬಳಿ ಬಂದರು. ನಾನು ಈಗ ಅವರನ್ನು ಬಿಟ್ಟರೂ ಅವರು ನನ್ನನ್ನು ಬಿಡುವುದಿಲ್ಲ. ಅಷ್ಟೊಂದು ನಿಮ್ಮ ಮಾವ ನನ್ನನ್ನು ಪ್ರೀತಿ ಮಾಡುತ್ತಾರೆ. ನಮ್ಮ ಮಗ ನಮ್ಮ ರೀತಿ, ಅವನು ಕೂಡ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಅವನಿಗೆ ಏನು ಇಷ್ಟ, ಅವನ ವೀಕ್ನೆಸ್ ಏನು, ಅದೆಲ್ಲವನ್ನು ಅತ್ತೆ ಹೇಳಿದರು. ಅದೇ ರೀತಿ ನಾನು ಪ್ರತಿದಿನ ಪ್ರಯತ್ನ ಮಾಡುತ್ತಿದ್ದೇನೆ. ಅವನಿಗೆ ಇಷ್ಟವಾದ ಅಡಿಗೆಗಳು ಮಾಡುವುದು, ಅವನ ಬಟ್ಟೆಯನ್ನು ಐರನ್ ಮಾಡುವುದು, ರಾತ್ರಿ ಹೊತ್ತು ಮಲಗಬೇಕಾದಾಗ ಕೇಸರಿ ಬಾದಾಮಿ ಹಾಕಿ ಹಾಲನ್ನು ಕೊಡುವುದು, ನುಗ್ಗೆಕಾಯಿ ತಿನ್ನಿಸುವುದು, ಇದೆಲ್ಲವನ್ನು ಮಾಡುತ್ತಿರುವುದು ನನ್ನ ಕಡೆ ನೋಡಲಿ ಅಂತ. ಕೇವಲ ಗಂಡನಿಗೆ ಮಾತ್ರ ಅಲ್ಲ, ಹೆಂಡತಿಗೂ ಕೂಡ ದೈಹಿಕವಾದ ಸುಖ ಬೇಕು ಅನ್ನುವುದು ಸಾಮಾನ್ಯವಾಗಿ ನನ್ನ ಗಂಡನಿಗೆ ಅರ್ಥವಾಗುತ್ತಿಲ್ಲ ಅಂತ ಕೋಪ ಬರುತ್ತಿತ್ತು. ಆದರೆ ಯಾವುದರಿಂದಲೂ ಕೂಡ ಒಳ್ಳೆಯ ರಿಸಲ್ಟ್ ಬಂದಿಲ್ಲ. ಇದರಿಂದ ತುಂಬ ದುಃಖವಾಗುತ್ತಿತ್ತು. ಇತ್ತೀಚೆಗೆ ನನಗೆ ಸಾಕಾಗಿ ಬಿಟ್ಟಿದೆ. ಅತ್ತೆ ಹೇಳಿದ ರೆಮಿಡಿಗಳನ್ನು ಮಾಡಿ ಮಾಡಿ ಏನೂ ಮಾಡುವುದಿಲ್ಲ. ಸರಿ ಹೋದರೆ ಸರಿ ಹೋಗಲಿ, ಇಲ್ಲವಾದರೆ 2 ದಿನ ನೋಡಿ ನಾನು ವಿಚ್ಛೇದನ ತೆಗೆದುಕೊಳ್ಳುತ್ತೇನೆ ಅಂತ ಯೋಚಿಸುತ್ತಿದ್ದೆ. ಒಮ್ಮೊಮ್ಮೆ ಅತ್ತೆ ಹೇಳಿದ ಮಾತು ಜಾಸ್ತಿ ನೆನಪಾಗುತ್ತದೆ. ಹೆಣ್ಣು ಮಗು ಕಾಯಬೇಕು ಮಗು. ಇಲ್ಲಿ ಬಿಟ್ಟು ಹೋದರೂ ಕೂಡ ಇನ್ನೊಂದು ಕಡೆ ನೀನು ಇನ್ನೂ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಏಕೆಂದರೆ ಈಗಾಗಲೇ ಮದುವೆ ಆಗಿದೆ. ಇನ್ನೊಂದು ಮದುವೆಯಾದರೆ ಆ ಹುಡುಗ ನಿನ್ನನ್ನು ಕೆಟ್ಟದಾಗಿ ನೋಡಿದರೆ ಏನು ಮಾಡುತ್ತೀಯ? ನಿನಗೆ ಯಾರು ಸಹಾಯ ಮಾಡುತ್ತಾರೆ? ನಿನ್ನ ವಿದ್ಯಾಭ್ಯಾಸ ತುಂಬ ಇಲ್ಲ. ಇನ್ನು 2 ವರ್ಷ ಪ್ರಯತ್ನ ಮಾಡು. ಸರಿ ಹೋಗಿಲ್ಲವಾದರೆ ನಾನು ಮತ್ತು ನಿಮ್ಮ ಮಾವ ಏನಾದರೂ ಮಾಡುತ್ತೇವೆ ಅಂತ ಹೇಳಿದರು. ಇಂದು ನನ್ನ ಮನಸ್ಸು ಸ್ವಲ್ಪ ಸರಿ ಇರಲಿಲ್ಲ. ರೂಮಿನಲ್ಲಿ ಮಲಗಿದ್ದೆ. ಒಂದು ರೊಮ್ಯಾಂಟಿಕ್ ಮೂವಿ ಬರುತ್ತಿತ್ತು. ಅದನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದೆ. ನನ್ನಲ್ಲೂ ಕೂಡ ಆಸೆಗಳು ಹೆಚ್ಚಾಗುತ್ತಿತ್ತು. ಹೊರಗಡೆಯಿಂದ ಅತ್ತೆಯ ಶಬ್ದ ಕೇಳಿಸುತ್ತಿತ್ತು. ಪುನಃ ಅತ್ತೆ ಮಾವ ರೊಮ್ಯಾನ್ಸ್ ಮಾಡುತ್ತಿದ್ದಾರೆ ಅಂತ ಅನಿಸಿತು. ಹೋಗಬಾರದು ಹೊರಗೆ ಅಂತ ಅಂದುಕೊಂಡರೂ ಕೂಡ ತುಂಬ ಸಮಯದ ಬಳಿಕ ನನ್ನ ಕುತೂಹಲ ತಡೆಯಲಾರದೆ ನಾಚಿಕೆಯಿಂದ ಹೊರಬಂದೆ. ಅತ್ತೆ ರೂಮಿನಿಂದ ಹೊರಬಂದರು. ನನ್ನ ಮನಸ್ಸಿನಲ್ಲಿ ಆಸೆ ಜಾಸ್ತಿ ಆಯಿತು. ಏಕೆಂದರೆ ನನ್ನ ಮಾವ ತುಂಬ ರೊಮ್ಯಾಂಟಿಕ್. ಗಂಡ ಇಲ್ಲವಾದರೆ ಏನು, ಮಾವನ ಜೊತೆ ಮಾಡೋಣ ಅನ್ನುವ ಆಸೆ ಒಂದು ಕ್ಷಣಕ್ಕೆ ಬಂದುಬಿಟ್ಟಿತ್ತು. ಅದು ತಪ್ಪು ಅಂತ ಅನಿಸಿದರೂ ಕೂಡ ಮಾವನನ್ನು ರೂಮಿನಲ್ಲಿ ನೋಡಬೇಕು. ಅಕಸ್ಮಾತ್ ಮಾವ ಏಕೆ ಇಲ್ಲಿ ಬಂದಮ್ಮ ಅಂದರೆ ಏನಾದರೂ ಸುಳ್ಳು ಹೇಳಬಹುದು ಅಲ್ಲವೇ ಅಂತ ಅನಿಸಿ ಹೋದೆ. ನಾನು ಹೋದ ತಕ್ಷಣ ರೂಮಿನಲ್ಲಿ ಲೈಟ್ ಆಫ್ ಆಯಿತು. ನನಗೆ ಅಲ್ಲಿ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಒಳಗಡೆ ಹೋಗಬೇಕು ಅಂತ ಅನಿಸಿತು. ಭಯವಾಗುತ್ತಿದೆ. ನನ್ನ ಗಂಡ ನನ್ನನ್ನು ನೋಡಿದರೆ ಅಥವಾ ಅತ್ತೆ ನೋಡಿದರೆ ಅಂತ ಭಯವಾದರೂ ಕೂಡ ನೋಡಿದರೂ ಪರವಾಗಿಲ್ಲ, ಒಂದು ಸಲ ಪ್ರಯತ್ನ ಮಾಡೋಣ ಅಂತ ಹೋದೆ. ಆದರೆ ಕತ್ತಲಾಗಿತ್ತು. ಏನೂ ಕಾಣುತ್ತಿಲ್ಲ ಅಲ್ಲಿ. ಯಾವುದೋ ಕಾಣದ ಕೈ ನನ್ನನ್ನು ಅವನ ಬಳಿ ಎಳೆದುಕೊಂಡಿತು. ಅದು ಮಾವ ಅಂತ ಅನಿಸುತ್ತಿಲ್ಲ. ತುಂಬ ದಷ್ಟಪುಷ್ಟವಾದ ಗಟ್ಟಿಯಾದ ಕೈ. ನಾನು ತುಂಬ ಒದ್ದಾಡುತ್ತಿದ್ದೆ. ಆದರೆ ಕ್ಷಣ ಮಾತ್ರದಲ್ಲಿ ಆ ಮನುಷ್ಯ ನನ್ನನ್ನು ಬೆತ್ತಲಾಗಿಸಿ ಅವನು ಬೆತ್ತಲಾಗಿ ನನ್ನ ಜೊತೆ ಒಂದಾದ. ಈಗಲೂ ನನಗೆ ಅವನು ಯಾರು ಅಂತ ತಿಳಿಯುತ್ತಿಲ್ಲ. ನನಗೆ ದೇಹ ಸುಖ ಕೊಟ್ಟ ಮನುಷ್ಯ ಯಾರು ಅಂತ.
ಅವನ ಜೊತೆ ಸೇರಬೇಕಾದಾಗ ನನಗೆ ಯಾವುದೇ ದುಃಖವಾಗಲಿ, ಅಸಹ್ಯವಾಗಲಿ, ನಾಚಿಕೆಯಾಗಲಿ ಆಗುತ್ತಿಲ್ಲ. ನಾನು ಸರಿಯಾದ ಕೆಲಸ ಮಾಡುತ್ತಿದ್ದೇನೆ ಅಂತ ಅನಿಸಿತು. ಮೊದಲ ಬಾರಿ ಈ ರೀತಿ ಅನಿಸಿದ್ದು. ಸಡನ್ನಾಗಿ ಕರೆಂಟ್ ಬಂತು. ಪಕ್ಕ ಇದ್ದ ಮನುಷ್ಯನನ್ನು ನೋಡಿ ನಾನು ಬೆಚ್ಚಿದೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಗಂಡ. ನನ್ನ ಗಂಡನ ಜೊತೆ ನನಗೆ ಮೊದಲ ರಾತ್ರಿ ಆಗಿದ್ದು. ನೀನು ಯಾವಾಗ ಇಲ್ಲಿ ಬಂದೆ ಅಂತ ಕೇಳಿದರೆ, ಅಮ್ಮನಿಗೆ ಹೇಳಿದ್ದೆ, ನಿನ್ನನ್ನು ರೂಮಿಗೆ ಕಳಿಸು, ನಿನ್ನ ಜೊತೆ ಮೊದಲ ರಾತ್ರಿ ಮಾಡಿಕೊಳ್ಳಬೇಕು ಇದೇ ರೂಮಿನಲ್ಲಿ ಅಂತ. ನನ್ನ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಇದೇ ರೂಮಿನಲ್ಲಿ ಮೊದಲ ರಾತ್ರಿ ಮಾಡಿಕೊಂಡಿದ್ದು ಅಂತ. ಅದಕ್ಕೆ ಅವರೆಲ್ಲ ಅನ್ಯೋನ್ಯವಾಗಿ ಇರುವುದು. ಅತ್ತೆ ಮಾವ ಅಂತ ಏನೋ ಹೇಳಲು ಹೋದೆ. ಆಗ ನನ್ನ ಗಂಡ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ, ಒಂದೇ ಒಂದು ಅವಕಾಶ ಕೊಡು, ನೀನು ನನ್ನವಳು, ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ನೀನು ಕಣ್ಣಾಗು. ಕಣ್ಣನ್ನು ಹೇಗೆ ಕಣ್ಣಿನ ರೆಪ್ಪೆ ನೋಡಿಕೊಳ್ಳುತ್ತದೆಯೋ ಅದೇ ರೀತಿ ನಾನು ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ, ನನ್ನವಳು ನೀನು ಅಂತ ಪುನಃ ತುಟಿಗೆ ನಿರಂತರವಾಗಿ ಮುತ್ತು ಕೊಡುತ್ತಿದ್ದಾನೆ. ನನಗೆ ಈಗ ಕನ್ಫ್ಯೂಷನ್ ದೂರವಾಯಿತು. ನನ್ನ ಗಂಡ ಮತ್ತು ಅತ್ತೆ ಇವರು ಸೇರಿಕೊಂಡು ಮಾಡಿರುವ ಪ್ಲ್ಯಾನ್ ಇದು. 6 ತಿಂಗಳಿಂದ ನನಗೆ ನನ್ನ ಗಂಡನ ಮೇಲೆ ಆಸೆ ಬರಬೇಕು, ತಾನಾಗೆ ಇಗ್ನೋರ್ ಮಾಡಿದರೆ ಬರುತ್ತದೆ ಅಂತ ಅತ್ತೆ ಹೇಳಿದ್ದಾರೆ. ಅದಕ್ಕೆ ಇವನು ನಾನು ಹತ್ತಿರ ಬಂದರೂ ಕೂಡ ದೂರ ಹೋಗುತ್ತಾನೆ ಅಂತ ಯೋಚಿಸಿದಳು. ಈಗ ಅತ್ತೆ ಏನಾದರೂ ನೆಪ ಹೇಳಿ ನನ್ನನ್ನು ಈ ರೂಮಿಗೆ ಕಳಿಸಬೇಕು ಅಂತ ಬಂದರು. ಅಷ್ಟರಲ್ಲಿ ನಾನೇ ನನ್ನ ಗಂಡನ ಬಳಿ ಬಂದೆ. ನನ್ನ ಮಾವ ಆದರೂ ಪರವಾಗಿಲ್ಲ, ದೈಹಿಕ ಸುಖಕ್ಕೆ ಅಂತ ಅಂದುಕೊಂಡೆ. ಅದಕ್ಕೆ ನನಗೆ ಕಣ್ಣೀರು ಬಂತು. ಎಂಥ ಪಾಪಿ ನಾನು ಅಂತ ಅಳುತ್ತಿದ್ದೆ. ಆಗ ನನ್ನ ಗಂಡ ನನ್ನನ್ನು ಸಮಾಧಾನ ಮಾಡಿದರು. ಅಳಬೇಡ, ನಿನಗೆ ಬೇಸರವಾಗುವ ಕೆಲಸ ನಾನು ಮಾಡುವುದಿಲ್ಲ, ನಿನ್ನನ್ನು ನಾನು ತುಂಬ ಪ್ರೀತಿಯಿಂದ ಮದುವೆಯಾದೆ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವನು ಬೆಚ್ಚುತ್ತಿದ್ದಾನೆ. ನನಗೆ ಇದೆಲ್ಲ ಇಷ್ಟವಿಲ್ಲವೇನೋ, ಇನ್ನು ನಾವಿಬ್ಬರು ದೂರ ಇರಬೇಕು ಅನ್ನುವ ಭಯ ಅವನಿಗೆ ಬಂತು. ಅವನು ಮೇಲೆ ಎದ್ದು ಹೋಗುತ್ತಿದ್ದಾನೆ. ನಿನಗೆ ಇಷ್ಟವಿಲ್ಲವಾದರೆ ನನ್ನನ್ನು ಕ್ಷಮಿಸು ಅಂತ. ಆಗ ನಾನು ಅವನ ಕೈಯನ್ನು ಹಿಡಿದುಕೊಂಡು ಹೇಳಿದೆ. ನನ್ನ ಮೇಲೆ ಎಳೆದುಕೊಂಡೆ. ಅವನು ನನ್ನ ಮೇಲೆ ಬಿದ್ದ. ನನಗೆ ನಿನ್ನ ಜೊತೆ ಕಳೆಯುವ ಪ್ರತಿ ಕ್ಷಣವೂ ಕೂಡ ತುಂಬ ಮಧುರ. ನೀನೆಂದರೆ ನನಗೆ ತುಂಬ ಇಷ್ಟ. ಐ ಲವ್ ಯು ಅಂತ ಹೇಳಿದೆ. ನನ್ನ ಗಂಡನಿಗೆ ಇದೆಲ್ಲ ಕನಸು ಅಂತ ಅನಿಸುತ್ತಿದೆ. ಆದರೂ ಕೂಡ ಅವನು ತುಂಬ ಖುಷಿಯಿಂದ ಇದ್ದಾನೆ. ಅವನ ಖುಷಿಗೆ ಪಾರವಿಲ್ಲ. ಆ ಖುಷಿಯಿಂದ ನನ್ನನ್ನು ರಾತ್ರಿ ಪೂರ್ತಿ ಮುದ್ದಾಡಿದ. ನಮ್ಮಿಬ್ಬರ ಸುಂದರವಾದ ಬದುಕು ಇಂದಿನಿಂದ ಆರಂಭವಾಯಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.